ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಂಕಿಯುಂಡೆಯಾಗಲಿದೆ ಭಾರತ. ಒಂದು ಕಡೆ ಭೀಕರ ಯುದ್ಧದ ಪರಿಣಾಮ, ಮತ್ತೊಂದು ಕಡೆಯಲ್ಲಿ ಕಂಡು ಕೇಳರಿಯದ ಹವಾಮಾನ ಬದಲಾವಣೆಯ ಮುನ್ಸೂಚನೆ. ಇದು ಡಬಲ್ ಅಟ್ಯಾಕ್. ಹೌದು, ಈ ಒಂದು ನೈಸರ್ಗಿಕ ವಿಕೋಪ ಇಡೀ ಭಾರತವನ್ನೇ ನಡುಗಿಸಲಿದೆ. ನಮ್ಮ ಅನ್ನದಾತರ ಭವಿಷ್ಯ ಈಗ ಅತಂತ್ರವಾಗಲಿದೆಯಾ ಅನ್ನುವ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತಿದೆ. ಆ ಒಂದು ದೈತ್ಯ ಶಕ್ತಿ ಈಗ ಪೆಸಿಫಿಕ್ ಸಾಗರದಲ್ಲಿ ಎಚ್ಚರಗೊಳ್ಳುತ್ತಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ನಾವು ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲದಷ್ಟು ಶಾಖ ಮತ್ತು ಮಳೆಯ ಕೊರತೆ ಎದುರಾಗಬಹುದು. ನಾವು ಇವತ್ತು ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ನೇರವಾಗಿ ನಿಮ್ಮ ಮನೆಯ ಊಟದ ತಟ್ಟೆ, ನಿಮ್ಮ ನೀರಿನ ಬಾಟಲಿ ಮತ್ತು ನಮ್ಮ ದೇಶದ ಆರ್ಥಿಕತೆಯ ಮೇಲೆ ನಡೆಯಲಿರುವ ಅತಿ ದೊಡ್ಡ ದಾಳಿ. ಆದರೆ ಇದು ಕೇವಲ ಮಳೆಯ ಕೊರತೆ ಮಾತ್ರವಲ್ಲ, ಇದರ ಹಿಂದೆ ಭಯಾನಕವಾದ ಸತ್ಯವೊಂದಿದೆ. ಅದು ಏನು ಅಂತ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಯಾಕಂದ್ರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಭಾರತದ ಹವಾಮಾನ ಇತಿಹಾಸದಲ್ಲೇ ಕಾಣದಂತಹ ಬದಲಾವಣೆಗಳು ನಡೆಯಲಿದೆ. 2026ನೇ ವರ್ಷ ಭಾರತಕ್ಕೆ ಒಂದು ಅಗ್ನಿ ಪರೀಕ್ಷೆಯಾಗಲಿದೆ ಅಂತ ಹವಾಮಾನ ತಜ್ಞರು ಈಗಲೇ ಎಚ್ಚರಿಕೆ ನೀಡುತ್ತಿದ್ದಾರೆ. ಹಾಗಾದ್ರೆ ಈ ವರ್ಷ ಮಳೆ ಕೈಕೊಡುತ್ತಾ ಅಥವಾ ಅತಿಯಾದ ಬಿಸಿಲಿನಿಂದ ನಾವು ಬೇಯಬೇಕಾಗುತ್ತಾ? ಹವಾಮಾನ ಇಲಾಖೆ ನೀಡಿರುವ ಆ ಸ್ಫೋಟಕ ಮಾಹಿತಿಯಾದ್ರೂ ಏನು? ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ನಾವು ಮಾತನಾಡ್ತಾ ಇರೋದು ಎಲ್ ನೀನೋ ಬಗ್ಗೆ. ಪೆಸಿಫಿಕ್ ಸಾಗರದ ಆಳದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಶುರುವಾಗಿದೆ. ಅಮೆರಿಕದ ಪ್ರಸಿದ್ಧ ಹವಾಮಾನ ಸಂಸ್ಥೆ NOAA ನೀಡಿರುವ ವರದಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಈ ಸಂಸ್ಥೆಯ ಪ್ರಕಾರ ಈ ವರ್ಷದ ಜೂನ್ ಮತ್ತು ಆಗಸ್ಟ್ ತಿಂಗಳ ನಡುವೆ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆ 60%ರಷ್ಟಿದೆ. ಅಷ್ಟೇ ಅಲ್ಲ, ಮುಂದಿನ ತಿಂಗಳುಗಳಲ್ಲಿ ಇದು 80%ಕ್ಕಿಂತಲೂ ಹೆಚ್ಚಾಗಲಿದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಇದರ ಅರ್ಥ ಏನಂದ್ರೆ ನಮ್ಮ ದೇಶದ ಜೀವನಾಡಿಯಾಗಿರುವ ಮುಂಗಾರು ಮಳೆಯ ಸಮಯದಲ್ಲೇ ಈ ಎಲ್ ನೀನೋ ಅಪ್ಪಳಿಸಲಿದೆ. ಹಾಗಾದ್ರೆ ಈ ಎಲ್ ನೀನೋ ಅಂದ್ರೆ ಏನು? ಇದು ನಮ್ಮ ಭಾರತದ ಮಳೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಅಂತ ಕೇಳಿದ್ರೆ, ಪೆಸಿಫಿಕ್ ಸಾಗರದ ಮಧ್ಯ ಮತ್ತು ಪೂರ್ವ ಭಾಗದಲ್ಲಿ ಸಮುದ್ರದ ಮೇಲ್ಮೈ ನೀರು ಅಸಹಜವಾಗಿ ಬಿಸಿಯಾದಾಗ ಈ ವಿದ್ಯಮಾನ ನಡೆಯುತ್ತದೆ. ಇದು ಇಡೀ ಪ್ರಪಂಚದ ಮಾರುತಗಳ ದಿಕ್ಕನ್ನೇ ಬದಲಿಸಿ ಬಿಡುತ್ತದೆ. ಭಾರತದ ಇತಿಹಾಸವನ್ನ ಗಮನಿಸಿದ್ರೆ 1980ರ ನಂತರ ಒಟ್ಟು 14 ಬಾರಿ ಎಲ್ ನೀನೋ ಬಂದಿದೆ. ಅದರಲ್ಲಿ 9 ಬಾರಿ ನಮ್ಮ ದೇಶದಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಅಂದ್ರೆ ಎಲ್ ನೀನೋ ಬಂದಾಗ್ಲೆಲ್ಲ ಭಾರತದಲ್ಲಿ ಬರಗಾಲದ ಛಾಯೆ ಆವರಿಸೋದು ಗ್ಯಾರಂಟಿ. ಕಳೆದ ಬಾರಿ 2018ರಲ್ಲಿ ಮಳೆಯ ಪ್ರಮಾಣ 9.4ರಷ್ಟು ಕಡಿಮೆಯಾಗಿತ್ತು. ಆ ಒಂದು ಸಣ್ಣ ವ್ಯತ್ಯಾಸವೇ ನಮ್ಮ ದೇಶದ ಕೃಷಿ ಮತ್ತು ಜಲ ಮೂಲಗಳ ಮೇಲೆ ದೊಡ್ಡ ಹೊಡೆತ ನೀಡಿತ್ತು. ಈಗಿನ ಪರಿಸ್ಥಿತಿ ಅದಕ್ಕಿಂತಲೂ ಗಂಭೀರವಾಗುವ ಲಕ್ಷಣಗಳು ಕಾಣಿಸುತ್ತಿದೆ. ಆದರೆ ಇಲ್ಲಿ ಒಂದು ಸಮಾಧಾನ ಪಡುವ ವಿಷಯವೂ ಕೂಡ ಇದೆ. ಎಲ್ ನೀನೋ ಬಂದಾಗ್ಲೆಲ್ಲ ಮಳೆ ಕಡಿಮೆ ಆಗಲೇಬೇಕು ಅಂತೇನಿಲ್ಲ. ಉದಾಹರಣೆಗೆ 1997ರಲ್ಲಿ ಅತಿ ದೊಡ್ಡ ಎಲ್ ನೀನೋ ಬಂದಿದ್ದರು ಭಾರತದಲ್ಲಿ ಉತ್ತಮ ಮಳೆಯಾಗಿತ್ತು. ಇದಕ್ಕೆ ಕಾರಣ ಇಂಡಿಯನ್ ಓಷಿಯನ್ ಡೈಪೋಲ್ ಅಥವಾ IOD ಎಂಬ ಮತ್ತೊಂದು ವಿದ್ಯಮಾನ. ಇದು ಪಾಸಿಟಿವ್ ಆಗಿದ್ರೆ ಎಲ್ ನೀನೋ ಪ್ರಭಾವವನ್ನ ತಡಿಬಹುದು. ಆದರೆ ಈ ವರ್ಷ IOD ನಮಗೆ ಸಾಥ್ ಕೊಡುತ್ತಾ ಅನ್ನೋದೇ ಪ್ರಶ್ನೆ. ವಿಜ್ಞಾನಿಗಳು ಹೇಳುವ ಪ್ರಕಾರ IOD ಮುನ್ಸೂಚನೆಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಈಗ ಸಿಗುತ್ತಿರುವ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಯುರೋಪಿಯನ್ ಹವಾಮಾನ ಕೇಂದ್ರ ಇನ್ನೂ ಆತಂಕಕಾರಿ ಮುನ್ಸೂಚನೆ ನೀಡಿದೆ. ಅವರು ಹೇಳುವ ಪ್ರಕಾರ ಮಳೆ ಕಡಿಮೆಯಾಗುವ ಅಥವಾ ಸಾಧಾರಣ ಎಲ್ ನೀನೋ ಬರುವ ಸಾಧ್ಯತೆ 98ರಷ್ಟಿದೆ. ಅಷ್ಟೇ ಅಲ್ಲ, ಒಂದು ವೇಳೆ ಪೆಸಿಫಿಕ್ ಸಾಗರದ ಉಷ್ಣಾಂಶ 2 ಡಿಗ್ರಿಗಿಂತ ಹೆಚ್ಚಾದರೆ ಅದು ಸೂಪರ್ ಎಲ್ ನೀನೋ ಆಗಿ ಬದಲಾಗುತ್ತೆ. ಹೀಗಾದಲ್ಲಿ ಕೇವಲ ಮಳೆ ಮಾತ್ರವಲ್ಲ, 2027ರ ಬೇಸಿಗೆ ಕೂಡ ಭಯಾನಕವಾಗಿರಲಿದೆ. ಹವಾಮಾನ ತಜ್ಞ ಎಂ ರಾಜೀವನ್ ಅವರು ಹೇಳುವ ಪ್ರಕಾರ ಸೂಪರ್ ಎಲ್ ನೀನೋ ಬಂದ್ರೆ ನಾವು ತೀವ್ರವಾದ ಉಷ್ಣ ಹವೆಯನ್ನ ಎದುರಿಸಬೇಕಾಗುತ್ತದೆ. ಒಂದು ವೇಳೆ ಸೂಪರ್ ಎಲ್ ನೀನೋ ಬಂದು ಬಿಟ್ರೆ ಆಗ ಉಷ್ಣ ಹವೆಯ ಪ್ರಮಾಣ ಎಷ್ಟಿರಲಿದೆ ಎಂದರೆ ಬೇಸಿಗೆ ಕಾಲ ಬಹಳ ಬೇಗ ಶುರುವಾಗಲಿದೆ ಮತ್ತು ತಾಪಮಾನವು ಇದುವರೆಗಿನ ಎಲ್ಲಾ ದಾಖಲೆಗಳನ್ನ ಮುರಿಯಲಿದೆ. ಇದು ಕೇವಲ ನೀರಿನ ಸಮಸ್ಯೆಯಲ್ಲ, ಇದು ಮನುಷ್ಯನ ಆರೋಗ್ಯ ಮತ್ತು ಜೀವಕ್ಕೆ ಸಂಚಕಾರ ತರುವಂತಹ ವಾತಾವರಣ ನಿರ್ಮಿಸಲಿದೆ. ಅದರಲ್ಲೂ ನಮ್ಮ ದೇಶದ ವಾರ್ಷಿಕ ಮಳೆಯ 70ರಷ್ಟು ಭಾಗ
ಮುಂಗಾರು ಮಳೆಯಿಂದಲೇ ಬರುತ್ತದೆ. ಹಾಗಾಗಿ ಇದು ಕೈಕೊಟ್ರೆ ಇಡೀ ದೇಶದ ಅನ್ನದ ಬಟ್ಟಲಿಗೆ ಪೆಟ್ಟು ಬೀಳಲಿದೆ. ಸ್ನೇಹಿತರೆ, ಈ ಜಗತ್ತಿಗೆ ಏನಾಗಿದೆಯೋ ಗೊತ್ತಿಲ್ಲ. ಒಂದು ಕಡೆ ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೀತಾ ಇದೆ. ಇದರ ನಡುವೆ ಭಾರತದಲ್ಲಿ ಅಡುಗೆ ಅನಿಲದ ಕೊರತೆ ಮತ್ತು ತೈಲ ಬೆಲೆ ಏರಿಕೆಯ ಭೀತಿ ಎದುರಾಗಿದೆ. ಇದೆಲ್ಲದರ ನಡುವೆ ಎಲ್ ನೀನೋ ಪ್ರಭಾವದಿಂದಾಗಿ ಆಹಾರ ಪದಾರ್ಥಗಳ ಬೆಲೆ ಕೂಡ ಗಗನಕ್ಕೇರುವ ಸಾಧ್ಯತೆ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಈಗಾಗಲೇ ಪ್ರತಿ ಬ್ಯಾರೆಲ್ಗೆ $100 ದಾಟುತ್ತಿದೆ. ಇಂತಹ ಸಮಯದಲ್ಲಿ ಮಳೆ ಕಡಿಮೆ ಆದರೆ ಭಾರತದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳಲಿದೆ. ಹೌದು, ಇದೊಂಥರ ಯುದ್ಧ ಮತ್ತು ಹವಾಮಾನದ ಡಬಲ್ ಅಟ್ಯಾಕ್. ಭಾರತಕ್ಕೆ ಈಗ ಕೇವಲ ಎಲ್ ನೀನೋ ಭೀತಿ ಮಾತ್ರವಲ್ಲ, ಪ್ರಪಂಚದ ಮತ್ತೊಂದು ಮೂಲೆಯಲ್ಲಿ ನಡೆಯುತ್ತಿರುವ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಕೂಡ ನಮಗೆ ಶಾಪವಾಗಲಿದೆ. ಸುಮ್ಮನೆ ಯೋಚನೆ ಮಾಡಿ, ಒಂದೆಡೆ ಮಳೆ ಇಲ್ಲದೆ ಬೆಳೆ ನಾಶವಾಗಿ ಆಹಾರದ ಬೆಲೆ ಏರ್ತಾ ಇದ್ರೆ, ಇನ್ನೊಂದೆಡೆ ಯುದ್ಧದ ಕಾರಣದಿಂದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆಗಳು ಆಕಾಶ ಮುಟ್ಟಲಿವೆ. ಈ ಮಲ್ಟಿಪಲ್ ಕ್ರೈಸಿಸ್ನಿಂದ ತಪ್ಪಿಸಿಕೊಳ್ಳುವುದು ಭಾರತಕ್ಕೆ ಅಷ್ಟು ಸುಲಭವಲ್ಲ. ಹಾಗಾದರೆ ಇದು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾ? ಖಂಡಿತ ಇಲ್ಲ. ಎಲ್ ನೀನೋ ಪ್ರಭಾವದಿಂದಾಗಿ ಇಡೀ ವಿಶ್ವದ ಹವಾಮಾನ ವ್ಯವಸ್ಥೆ ಏರುಪೇರಾಗಲಿದೆ. ಅಮೆರಿಕಾದಿಂದ ಹಿಡಿದು ಆಸ್ಟ್ರೇಲಿಯಾದವರೆಗೆ ಎಲ್ಲೂ ನೆಮ್ಮದಿ ಇರೋದಿಲ್ಲ. ಜಾಗತಿಕ ರಾಜಕೀಯ ಮತ್ತು ಭದ್ರತೆಯ ಮೇಲೂ ಕೂಡ ಇದು ಪರಿಣಾಮ ಬೀರಲಿದೆ. ಈಗಾಗಲೇ ಯುದ್ಧದ ಕಾರಣದಿಂದ ತತ್ತರಿಸುತ್ತಿರುವ ವಿಶ್ವಕ್ಕೆ ಈ ನೈಸರ್ಗಿಕ ವಿಕೋಪ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅದರಲ್ಲೂ ಭಾರತದ ಪಾಲಿಗೆ ಇದು ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ನಮ್ಮ ದೇಶದ ವಾರ್ಷಿಕ ಮಳೆಯ 70% ಭಾಗ ಕೇವಲ ಈ ಮುಂಗಾರು ಮಳೆಯಿಂದಲೇ ಸಿಗುತ್ತದೆ. ಕೃಷಿ, ಕುಡಿಯುವ ನೀರು ಮತ್ತು ಕೈಗಾರಿಕೆಗಳು ಎಲ್ಲವೂ ಈ ಮಳೆಯನ್ನೇ ಅವಲಂಬಿಸಿವೆ. ಒಂದು ವೇಳೆ ಮಳೆ ಕೈಕೊಟ್ಟರೆ ಆಹಾರದ ಬೆಲೆ ಏರಿಕೆಯಾಗಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳಲಿದೆ. ಹಾಗಾಗಿ ಹವಾಮಾನ ಇಲಾಖೆ ಮತ್ತು ಸರ್ಕಾರ ಈಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ. ಸ್ನೇಹಿತರೆ, ಈ ಎಚ್ಚರಿಕೆಗಳನ್ನು ನಾವು ಕೇರ್ಲೆಸ್ ಮಾಡುವ ಹಾಗಿಲ್ಲ. ಕೇವಲ 1 ತಿಂಗಳ ಅಂತರದಲ್ಲಿ ವಿಜ್ಞಾನಿಗಳ ಲೆಕ್ಕಾಚಾರದಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ. ಫೆಬ್ರವರಿ 12ರಂದು ಹವಾಮಾನ ಇಲಾಖೆ ನೀಡಿದ್ದ ವರದಿಯಲ್ಲಿ ಎಲ್ ನೀನೋ ಸಾಧ್ಯತೆ ಕೇವಲ 52%ರಷ್ಟಿತ್ತು. ಆದರೆ ಈಗಿನ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಈ ಅಪಾಯದ ಸಾಧ್ಯತೆ 62%ಕ್ಕೆ ಏರಿಕೆಯಾಗಿದೆ. ಅಷ್ಟೇ ಅಲ್ಲ, ಮುಂದಿನ ತಿಂಗಳುಗಳಲ್ಲಿ ಇದು 80%ರ ಗಡಿ ದಾಟಲಿದೆ ಎಂದು ಹವಾಮಾನ ತಜ್ಞರು ಎಚ್ಚರಿಸುತ್ತಿದ್ದಾರೆ. ಅಂದ್ರೆ ಈ ನೈಸರ್ಗಿಕ ವಿಕೋಪ ಅಪ್ಪಳಿಸೋದು ಬಹುತೇಕ ಖಚಿತವಾದಂತಿದೆ. ಇಷ್ಟೆಲ್ಲ ಆಗುವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಸುಮ್ಮನೆ ಏನೇನೋ ಭಯ ಹುಟ್ಟಿಸಬೇಡಿ. ನಿನ್ನೆ ಮೊನ್ನೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಈ ಬಿರುಬೇಸಿಗೆಯಲ್ಲೇ ಮಳೆ ಬಂದಿದೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಾರದೇ ಇರುತ್ತಾ ಅನ್ನುವ ಪ್ರಶ್ನೆಗಳು ಕೆಲವರಲ್ಲಾದ್ರೂ ಹುಟ್ಕೊಂಡಿರುತ್ತೆ. ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಮುಂದಿನ 2 ತಿಂಗಳು ಅಂದ್ರೆ ಮೇ ಅಂತ್ಯದವರೆಗೆ ನಮಗೆ ಈ ಕುರಿತಂತೆ ಸರಿಯಾದ ಚಿತ್ರಣ ಸಿಗೋದಿಲ್ಲ. ಹವಾಮಾನ ಇಲಾಖೆಯ ನಿರ್ದೇಶಕರಾದ ಮೃತ್ಯುಂಜಯ ಮಹಾಪಾತ್ರ ಅವರು ಹೇಳುವ ಪ್ರಕಾರ ಈಗಿನ ಹಂತದಲ್ಲಿ ಎಲ್ ನೀನೋದ ಶಕ್ತಿಯನ್ನ ಅಳಿಯೋದು ಕಷ್ಟ. ಆದರೆ ಸಿದ್ಧತೆ ಮಾತ್ರ ಈಗಲೇ ಆರಂಭವಾಗಬೇಕು. ನೀರನ್ನು ಉಳಿಸೋದು ಮತ್ತು ಬೆಳೆಗಳ ನಿರ್ವಹಣೆ ಬಗ್ಗೆ ರೈತರಿಗೆ ಮಾಹಿತಿ ನೀಡೋದು ಅತಿ ಮುಖ್ಯವಾಗಿದೆ. ಪ್ರಕೃತಿಯ ಈ ಮುನ್ಸೂಚನೆ ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ. ನಾವು ಈಗಿನಿಂದಲೇ ನೀರನ್ನ ಹಿತವಾಗಿ ಬಳಸದೇ ಇದ್ರೆ ಅಥವಾ ಈ ಬದಲಾವಣೆಗೆ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತಯಾರಾಗದೇ ಇದ್ರೆ ಮುಂದೆ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಪರಿಸರ ನಾಶ ಮತ್ತು ಜಾಗತಿಕ ತಾಪಮಾನ ಏರಿಕೆಯ ಫಲವನ್ನ ನಾವು ಈಗ ಅನುಭವಿಸುತ್ತಿದ್ದೇವೆ. ನಿಮ್ಮ ಪ್ರಕಾರ ಮುಂಬರುವ ಎಲ್ ನೀನೋ ಸಂಕಷ್ಟವನ್ನ ಭಾರತ ಹೇಗೆ ಎದುರಿಸಬೇಕು? ಸರ್ಕಾರ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ನಿಮ್ಗನ್ಸುತ್ತೆ? ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ದೇಶದ ಹಿತದೃಷ್ಟಿಯಿಂದ ನಾವು ಈಗಲೇ ಎಚ್ಚೆತ್ತುಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.